ಈ ಪ್ರದೇಶದಲ್ಲಿ 2 ಹಿಟ್ ಅಂಡ್ ರನ್ ಸಾವುಗಳಾಗಿವೆ. ನಮ್ಮ ದೇಶದಲ್ಲಿ ಬೇಕಾಬಿಟ್ಟಿ ರಸ್ತೆಗಳನ್ನ ಮಾಡಬಹುದು, ಬೇಕಾಬಿಟ್ಟಿ ಕಾಮಗಾರಿಗಳನ್ನ ಮಾಡಬಹುದು, ಬೇಕಾಬಿಟ್ಟಿ ಅತ್ಯಂತ ಕಳಪೆ ಕಾಮಗಾರಿನ ಮಾಡಬಹುದು ಅಂತ ತಿಳ್ಕೊಂಡಿದ್ರೆ ಈ ರಸ್ತೆ ಸರಿ ಇಲ್ಲ, ಈ ರಸ್ತೆ ತುಂಬಾ ಕೆಟ್ಟದಾಗಿ ಮಾಡಿದ್ದಾನೆ, ಇವರ ಮೇಲೆ ಕ್ರಮ ತಗೊಳ್ಳೋರು ಯಾರು ಇಲ್ವಾರು ಕೂಡ ದೊಡ್ಡ ಪ್ರಶ್ನೆಯಾಗಿ ನಮಗೆ ಕಾಣುತ್ತೆ. ಸಾವಿನ ಹೆದ್ದಾರಿ ಅಂದರೆ ಇತ್ಯಾದಿ ಆಗಿರುವಂತಹ ಸಕಲೇಶಪುರ ಮತ್ತೆ ಮಾರನಹಳ್ಳಿ ಮಧ್ಯದ ರಸ್ತೆಯಲ್ಲಿ ನಾವಿದ್ದೀವಿ. ಇಲ್ಲಿ ನೋಡಿ, ಇದು ಸಕಲೇಶಪುರ ತಾಲೂಕಿನ ಪಟ್ಟಣ ಪ್ರದೇಶದ ಸಮೀಪದಲ್ಲಿರುವಂತಹ ರಸ್ತೆ. ನಾವು ಇದನ್ನ ಸಕಲೇಶಪುರದ ಪ್ರೇಮನಗರ ಮತ್ತೆ ಹೌಸಿಂಗ್ ಬೋರ್ಡ್ ಅಂತ ಏನ್ ಕರಿತೀವಿ ಅಲ್ಲಿದ್ದೀವಿ. ಮತ್ತೆ ಬಲಭಾಗದಲ್ಲಿ ಕೋಡಳ್ಳಿ ಅಂತ ಒಂದು ಗ್ರಾಮ ಇದೆ. ಈ ಗ್ರಾಮದ ಮಧ್ಯದಲ್ಲಿ ಇರುವಂತಹ ಪ್ರದೇಶದಲ್ಲಿ ನಾವಿದ್ದೀವಿ. ಇಲ್ಲಿ 2 ಸಾವುಗಳಾಗಿದೆ. ನಿನ್ನೆ ರಾತ್ರಿ ಒಬ್ಬ ಮಂಜುನಾಥ್ ಅನ್ನುವಂತಹ ಒಬ್ಬ ಯುವಕ ಹಿಟ್ ಅಂಡ್ ರನ್ನಿಗೆ ಬಲಿಯಾಗಿ ಸುತ್ತೋಗಿದ್ದಾನೆ. ಆ ಪ್ರದೇಶ ಆಕ್ಸಿಡೆಂಟ್ ಆಗಿರೋ ಪ್ರದೇಶನೇ ಇದು. ಈ ಪ್ರದೇಶ ಎಷ್ಟು ಭಯಾನಕವಾಗಿದೆ ಮತ್ತೆ ಡೇಂಜರಸ್ ಆಗಿದೆ ಅಂತ ನಾನು ಹೇಳೋದಾದ್ರೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಇದು ರಾಷ್ಟ್ರೀಯ ಹೆದ್ದಾರಿ. ರಾಷ್ಟ್ರೀಯ ಹೆದ್ದಾರಿನ ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅತಿ ವೇಗವಾಗಿ ವಾಹನಗಳ ಸಂಚಾರ ಮಾಡೋದಕ್ಕೆ ಮತ್ತು ಸುಗಮವಾಗಿ ವಾಹನಗಳು ಸಂಚಾರ ಮಾಡಲಿ ಅಂತಾನೆ ರಾಷ್ಟ್ರೀಯ ಹೆದ್ದಾರಿಯನ್ನ ಮಾಡಿದ್ದಾರೆ. ಈ ರಸ್ತೆಯಲ್ಲಿ ಪ್ರತಿದಿನ 30ರಿಂದ 40 ಸಾವಿರ ವಾಹನಗಳು ಸಂಚಾರ ಮಾಡ್ತವೆ. ಅದು ಮಧ್ಯರಾತ್ರಿ ಅಂತೂ ಬಹಳಷ್ಟು ವಾಹನಗಳು ಸಂಚಾರ ಮಾಡ್ತವೆ. ಮಿತಿ ಇರೋದಿಲ್ಲ. ಅವನ ವಾಹನದಲ್ಲಿ ಎಷ್ಟು ಮಿತಿ ಇರುತ್ತೋ ಅಷ್ಟು ವೇಗದ ಮಿತಿಯಲ್ಲಿ ವಾಹನಗಳಲ್ಲಿ ಸಂಚಾರ ಮಾಡ್ತವೆ. ಹೇಳೋದಾದ್ರೆ 100ಕ್ಕೂ ಹೆಚ್ಚು 100 ಕಿಲೋಮೀಟರ್, 150 ಕಿಲೋಮೀಟರ್, 170 ಕಿಲೋಮೀಟರ್ ಕೂಡ ವಾಹನಗಳ ಸಂಚಾರ ಮಾಡ್ತವೆ. ಇದರಲ್ಲಿ ಅವ್ರು ತಪ್ಪು ಅವರಿಗೆ ಅರ್ಜೆಂಟ್ ಇರುತ್ತೆ, ಅವರು ವಾಹನಗಳಲ್ಲಿ ಹೋಗ್ತಾ ಇರ್ತಾರೆ. ಆದರೆ ಇಲ್ಲಿ ಪ್ರಶ್ನೆ ಬರೋದೇನಪ್ಪ ಅಂತ ಹೇಳಿದ್ರೆ ಇದು ಎಷ್ಟು ಸುರಕ್ಷಿತವಾಗಿದೆ ಅಂತ. ಈ ರಸ್ತೆ ವಾಹನ ಸಂಚಾರಕ್ಕೆ ಎಷ್ಟು ಸುರಕ್ಷಿತವಾಗಿದೆ ಮತ್ತೆ ಮನುಷ್ಯನ ಪ್ರಾಣಕ್ಕೆ ಎಷ್ಟು ಸುರಕ್ಷಿತವಾಗಿದೆ ಅನ್ನೋದು ಇಲ್ಲಿ ನಾವು ಎತ್ತಿರೋ ಪ್ರಶ್ನೆ. ಇಲ್ಲಿ 3 ತಿಂಗಳ ಅಂತರದಲ್ಲೇ 2 ಹಿಟ್ ಅಂಡ್ ರನ್ ಕೇಸ್ ಆಗ್ತವೆ. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಪ್ಲೇಸ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಗಮನವಿಟ್ಟು ನೋಡಬೇಕು. ಈ ಪ್ಲೇಸ್ ಅಲ್ಲಿ ಮಂಜುನಾಥ್ ಅನ್ನೋ ಯುವಕ ವಾಹನ ಡಿಕ್ಕಿ ಹೊಡೆದು ಅವನು ಇಲ್ಲಿ ಸ್ಪಾಟ್ ಆಗಿ ಸುತ್ತಾನೆ. ಅವನ ಮೇಲೆ ಬಹಳಷ್ಟು ವಾಹನಗಳು ಹರಿದೋಗ್ತವೆ. ಯಾಕೆಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ವಾಹನಗಳಿಗೆ ಮಿತಿ ಇರೋದಿಲ್ಲ. ಇಲ್ಲಿ ವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ, ಈಗ ಇದು ಊರಿರುವಂತ ಪ್ರದೇಶ, ಈ ಕಡೆ ಕೌಡಳ್ಳಿ ಗ್ರಾಮ ಇದೆ, ಈ ಕಡೆ ಪಟ್ಟಣ ಪ್ರದೇಶ ಇದೆ. ಸಾಮಾನ್ಯವಾಗಿ ಹೈವೇ ರಸ್ತೆಯವರು ಒಂದು ಹಳ್ಳಿ ಇದ್ದಾಗ ಮತ್ತು ಊರಿದ್ದಾಗ ಪಟ್ಟಣವಿದ್ದಾಗ ಒಂದು ಸರ್ವಿಸ್ ರೋಡ್ ಅಂತ ಮಾಡಬೇಕು. ಆ ಸರ್ವಿಸ್ ರೋಡ್ ಮಾಡಿದಾಗ ಮಾತ್ರ ಅದು ವೈಜ್ಞಾನಿಕವಾಗಿ ಒಂದು ರಸ್ತೆ ಅನ್ನಿಸ್ಕೊಳ್ಳುತ್ತೆ. ಈಗ ಮಧ್ಯರಾತ್ರಿಯಲ್ಲಿ ಈ ಹಳ್ಳಿಗೆ ಹೋಗುವಂತ ಜನಗಳು ನಡ್ಕೊಂಡು ಹೋಗ್ತಾರೋ ಅಥವಾ 2 ವೀಲರ್ ಹೋಗ್ತಾರೋ ಯಾವ್ದ್ರಲ್ಲಿ ಹೋಗ್ತಾರೆ, ಹೆಂಗೆ ಹೋಗೋಕ್ಕಾಗುತ್ತೆ? ಈಗ ನೀವೇ ನೋಡಿ, ಇಲ್ಲಿ ರಾತ್ರಿ ಹೊತ್ತು ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಅವ್ನಿಗೆ ಏನು ಭಯ ಆಗ್ಬೋದು ಅಥವಾ ಏನೋ ಆಗ್ಬೋದು. ಅವನು ಇಲ್ಲಿ ಬಿಟ್ಟು ಸ್ವಲ್ಪ ದೂರ ಪಕ್ಕಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ಇಲ್ಲಿ ವಾಹನ ಅವನ ಮೇಲೆ ವಾಹನಗಳು ಹರಿದೋಗುತ್ತೆ. ನಾನು ಒಂದೇ ಒಂದು ಕೇಸ್ ಆಗಿದ್ರೆ, ಈ ಮಂಜುನಾಥ್ ಗೂಂಡಾನವ್ರ ಕೇಸ್ ಆಗಿದ್ರೆ ನಾನು ಇವತ್ತು ಹೇಳಕ್ ಬರ್ತಾ ಇದ್ದಿಲ್ಲ. ಆದರೆ ಇಲ್ಲಿಂದ 300 ಮೀಟರ್ ದೂರದಲ್ಲಿ ಲೋಕೇಶ್ ಅನ್ನುವಂತ ವ್ಯಾಪಾರಿ ತನ್ನ ವಾಹನದಲ್ಲಿ ಅವನು ಹೋಗ್ತಾ ಇರ್ಬೇಕಾರೆ, ಪೇಟೆಯಿಂದ ಹೋಗ್ತಾ ಇರ್ಬೇಕಾರೆ ಅವನ ಮೇಲೆ ವಾಹನ ಹರಿದೋಗುತ್ತೆ. ಅವರು ಕೂಡ ಹಿಟ್ ಅಂಡ್ ರನ್ ಆಗಿ ಸ್ಪಾಟ್ ಆಗಿ ತೀರೋಗ್ತಾರೆ. 2 ಸಾವುಗಳು. ಈ 2 ಸಾವಿಗಳಿಗೆ ಹೊಣೆ ಯಾರು ಅಂತ ಹೇಳಿ ನಾವು ಎತ್ತಿರುವಂತಹ ಪ್ರಶ್ನೆಗಳು. ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ, ಈ ರಾಷ್ಟ್ರೀಯ ಹೆದ್ದಾರಿ ಅತ್ಯಂತ ಕಳಪೆ ಒಳಗಡೆ ಕಳಪೆ ಆಗಿರುವಂತಹ ರಸ್ತೆ ಮತ್ತೆ ವೈಜ್ಞಾನಿಕವಾಗಿಯೂ ಕೂಡ ಮಾಡಿಲ್ಲ. ಇವರ ಮೇಲೆ ಕ್ರಮ ತಗೊಳ್ಳೋರು ಯಾರು ಇಲ್ವೋ ಅನ್ನೋದು ಕೂಡ ದೊಡ್ಡ ಪ್ರಶ್ನೆಯಾಗಿ ನಮಗೆ ಕಾಣುತ್ತೆ. ಇವತ್ತು ಕೂಡ ನಮ್ಮ ಸಕಲೇಶಪುರದ ಶಾಸಕರು, ಯುವ ಶಾಸಕರು, ಬಹಳ ಹುಮ್ಮಸ್ಸಿನಂತೆ ಇರುವಂತಹ ಶಾಸಕರು ಸಿಮೆಂಟ್ ಮಂಜು ಅವರು ಈ ಹಿಂದೆನೂ ಕೂಡ ಹೇಳ್ತಾ ಇದ್ರು, ಈ ರಸ್ತೆ ಸರಿ ಇಲ್ಲ, ಈ ರಸ್ತೆ ತುಂಬಾ ಕೆಟ್ಟದಾಗಿ ಮಾಡಿದ್ದಾನೆ, ವೈಜ್ಞಾನಿಕವಾಗಿ ಏನು ಮಾಡಿಲ್ಲ, ಕಲ್ಪನೆ ಮಾಡಿದ್ದಾನೆ, ಇವನ ಮೇಲೆ ನಾನು ಕ್ರಮ ಕೈಗೊಳ್ತೇನೆ, ಇವನ ಮೇಲೆ ಕೇಸ್ ಹಾಕಿಸ್ತೀನಿ ಅಂತ ಹೇಳ್ತಾರೆ. ಇವತ್ತು ಕೂಡ ಸಾವಿನ ಮನೆಯಲ್ಲೂ ಕೂಡ ಅದನ್ನ ರಿಪೀಟ್ ಮಾಡಿದ್ದಾರೆ. ರಸ್ತೆ ಹೆದ್ದಾರಿ ಯಾರಿದ್ದಾರೆ, ಕಂಟ್ರೋಲ್ಗಳು ಯಾರಿದ್ದಾರೆ, ಇಂಜಿನಿಯರ್ ಯಾರಿದ್ದಾರೆ, ಇವರೇ ಈ ಸಾವು ನೋವುಗಳಿಗೆ ಹೊಣೆ, ಅವ್ರ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಅವ್ರ ಜೊತೆ ಧ್ವನಿಗೊಳಿಸಿ ಹೇಳ್ತೀನಿ, ಶಾಸಕರ ದಯವಿಟ್ಟು ನೀವು ಅವ್ರ ಮೇಲೆ ಕೇಸ್ ಹಾಕಿಸಿ. ಈ ನಮ್ಮ ದೇಶದಲ್ಲಿ ಬೇಕಾಬಿಟ್ಟಿ ರಸ್ತೆಗಳನ್ನ ಮಾಡ್ಬೋದು, ಬೇಕಾಬಿಟ್ಟಿ ಕಾಮಗಾರಿಗಳನ್ನ ಮಾಡ್ಬೋದು, ಬೇಕಾಬಿಟ್ಟಿ ಅತ್ಯಂತ ಕಳಪೆ ಕಾಮಗಾರಿಗಳನ್ನ ಮಾಡ್ಬೋದು ಅಂತ ತಿಳ್ಕೊಂಡಿದ್ರೆ ಅದಕ್ಕೆ ಒಂದು ಬ್ರೇಕ್ ಬೀಳ್ಬೇಕು. ನೀವು ಈ ಗುತ್ತಿಗೆದಾರನ ಮೇಲೆ, ಇದು ಇಂಜಿನಿಯರ್ ಪ್ಲಾನಿಂಗ್ ಮಾಡಿದಾರಲ್ಲ ಅವ್ರ ಮೇಲೆ ಕೇಸ್ ಹಾಕಿಸ್ಬೇಕು. ನೀವೇ ನೋಡಿ ಹೆಂಗ್ ಹೋಗಕ್ಕಾಗತ್ತೆ.
ಹೆಂಗ್ ಹೋಗಕ್ಕಾಗತ್ತೆ ಇಲ್ಲಿ? ಒಂದು ರಾಷ್ಟ್ರೀಯ ಹೆದ್ದಾರಿ 150-200 ಕಿಲೋಮೀಟರ್ ಫಾಸ್ಟ್ ಅಲ್ಲಿ ಬರ್ತಾ ಇರ್ತವೆ ರಾತ್ರಿ ಹೊತ್ತು ವಾಹನಗಳು. ಒಬ್ಬ ಪಾದಚಾರಿ ಒಬ್ಬ ವ್ಯಕ್ತಿ ಹೆಂಗ್ ಹೋಗಕ್ಕಾಗತ್ತೆ? ಇಲ್ಲಿ ಹೋಗಕ್ಕಾಗತ್ತೆ? ಇಲ್ಲಿ ಒಂದು ಸರ್ವಿಸ್ ರೋಡ್ ಕೊಡೋದು ಬೇಡವಾ? ಊರಿದೆ ಪಕ್ಕದಲ್ಲಿ, ಬಲಭಾಗದಲ್ಲಿ ಒಂದು ಊರಿದೆ, ಎಡಭಾಗದಲ್ಲೂ ಕೂಡ ಊರಿದೆ. ಇಷ್ಟು ಊರು ಇದ್ದ ಮೇಲೆ ಅಲ್ಲಿಗೆ ಸರ್ವಿಸ್ ರೋಡ್ ಕೊಡಬೇಕು ಅನ್ನುವಂತ ಸಾಮಾನ್ಯ ಜ್ಞಾನ ಅವ್ರಿಗೆ ಇಲ್ಲ ಅಂತ ಹೇಳಿದ್ಮೇಲೆ ಅವ್ರು ಎಂತಹ ಇಂಜಿನಿಯರ್? ಹಾಗಾಗಿ ನಿನ್ನೆ ಏನೋ ಒಬ್ಬ ಯುವಕ, ನಮ್ಮ ಊರಿನ ಯುವಕ, ನಮ್ಮ ಜೊತೆ ಇದ್ದಂತ ಒಬ್ಬ ಯುವಕ ಇಲ್ಲಿ ಹಿಟ್ ಅಂಡ್ ರನ್ ಆಗಿ ತೀರೋಗಿದ್ದಾನೆ. ಇದಕ್ಕೆ ಸಂಪೂರ್ಣ ಕಾರಣ ಈ ಗುತ್ತಿಗೆದಾರರು, ಈ ರಸ್ತೆಯನ್ನು ನಿರ್ಮಾಣ ಮಾಡಿರುವಂತಹ ಇಂಜಿನಿಯರ್ಗಳು ಹಾಗೂ ಇಲ್ಲಿಯ ಜನಪ್ರತಿನಿಧಿಗಳೇ ಇದಕ್ಕೆ ಸಂಪೂರ್ಣವಾಗಿ ಕಾರಣಕರ್ತಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಥವ್ರ ಮೇಲೆ ಇಂಥ ಒಂದು ಕಳಪೆ ವೈಜ್ಞಾನಿಕವಲ್ಲದ ಜನರ ಪ್ರಾಣ ತೆಗೆಯುವಂತಹ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನು ತಗೊಳ್ಳೋದಿಲ್ಲ. ಮತ್ತಷ್ಟು ಸಾವಿಗಳಿಗೆ ನೀವು ಕಾರಣರಾಗ್ತೀರಿ ಅಂತ ಹೇಳಿದ್ರೆ, ನೀವು ಕಣ್ಮುಚ್ಚಿ ಕೂರ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಜನಪ್ರತಿನಿಧಿಗಳಾದಂತ ನೀವೇ ಕಾರಣರಾಗ್ತೀರಿ. ಅದಕ್ಕೆ ನೀವು MLA-ಗಳಾಗಿರ್ಬೋದು, ನೀವು MP-ಗಳಾಗಿರ್ಬೋದು, ಅಥವಾ ಇದಕ್ಕೆ ಉನ್ನತ ಮಟ್ಟದ ನೀವು ಯಾವ್ದು ಜನಪ್ರತಿನಿಧಿಗಳಾಗಿರ್ಬೋದು, ಅದಕ್ಕೆ ನೀವೇ ಕಾರಣರಾಗ್ತೀರಿ. ನಿಮಗೆ ಅಧಿಕಾರ ಇದೆ, ನನಗೆ ಹೇಳೋದಕ್ಕೆ ಮಾತ್ರ ಅಧಿಕಾರ ಇದೆ, ಇದು ವರದಿ ಮಾಡಬಹುದು ಅಷ್ಟೇನೆ, ಇನ್ನೊಬ್ಬ ಸಂಘಟನೆಯನ್ನು ಪ್ರತಿಭಟನೆ ಮಾಡಬಹುದು. ಆದರೆ ಇದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತ ಅಧಿಕಾರ ಇರೋದು ನಿಮಗೆ. ಇವನ ಮೇಲೆ ಕೇಸನ್ನ ಹಾಕಿ ಈ ಎಲ್ಲಾ ಸಾವಿಗಳಿಗೆ ಈ ಹೆದ್ದಾರಿಯನ್ನು ನಿರ್ಮಾಣ ಮಾಡಿರುವಂತ ಇಂಜಿನಿಯರ್ಗಳು ಮತ್ತೆ ಗುತ್ತಿಗೆದಾರರ ಕಾರಣ ಅಂತ ಹೇಳಿ ನೀವು ಅವ್ರನ್ನ ಕ್ರಮ ತಗೊಳ್ದಲ್ಲಿ ಹೋದ್ರೆ ಇನ್ನಷ್ಟು ಸಾವು ನೋವುಗಳಾಗ್ಬೋದು. ನೋಡಿ, ಅಲ್ಲಿ 300 ಮೀಟರ್ ದೂರದಲ್ಲಿ ಒಬ್ಬ ಲೋಕೇಶ್ ಅಂತ ಸೈಕಲ್ ಹೋಗ್ತಾ ಸುತ್ತಬಿಡ್ತಾರೆ. 60 ವರ್ಷನೂ ಆಗಿತ್ತಿಲ್ಲ ಅವರಿಗೆ. ಪಾಪ ಒಳ್ಳೆ ವ್ಯಕ್ತಿ, ನಮ್ಮ ಊರಿನ ಅಡಿಕೆ ವ್ಯಾಪಾರ ಮಾಡ್ಕೊಂಡು ಬೇರೆ ವ್ಯಾಪಾರ ಮಾಡ್ಕೊಂಡು ಸರಳವಾಗಿ ಜೀವನ ಮಾಡ್ತಾ ಇದ್ರು. ರಾತ್ರಿ ಏನು ಊರಿಗೆ ಹೋಗ್ಬೇಕು ಅಂತ ಕಡೆ ಬಂದಿದ್ದಾರೆ, ಅವ್ರ ಮೇಲೆ ಒಂದು ವಾಹನ ಹತ್ತಿ ಸತ್ತೋಗ್ತಾರೆ. ರಾತ್ರಿ ಏನು ಹುಡುಗ ಮನೆಗೆ ಹೋಗ್ತಾ ಇರ್ತಾನೆ, ಅವನ ಮೇಲೆ ಒಂದು ವಾಹನ ಬಿದ್ದು ಹರಿದು ಬಿಟ್ಟು ಸತ್ತೋಗ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಹೊಣೆಗಾರಿಕೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತೆಗೆದುಕೊಳ್ಬೇಕು. ನೋಡಿ, ದೈವಕ್ಕೆ ಬರ್ತೀನಿ, ಅವರೇ ನಡ್ಕೊಂಡು ಬರ್ತಾ ಇರ್ತಾರೆ. ಅವ್ರಿಗೆ ಏನ್ ತಪ್ಪು? ಈ ತರ ಅವ್ರು ಹೋಗೋದು ಸಹಜ. ಈ ತರ ಹೋಗ್ತಾ ಇರ್ತಾರೆ, ವಾಹನ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಬಂದ್ಬಿಟ್ಟು ಯಾವ್ದೋ ಒಂದು ವಾಹನ ಅಚಾತುರ್ಯದಿಂದ ಏನಾರ ಆಗ್ಬಿಟ್ಟು ಇದಕ್ಕೆ ಯಾರು ಹೊಣೆ? ಈ ತರ ನಡ್ಕೊಂಡು ಹೋಗೋದು ತಪ್ಪಾಗತ್ತಾ? ಒಂದು ರಸ್ತೆ ಒಳಗಡೆ ಈ ತರ ಅವರಷ್ಟಕ್ಕೆ ಅವರು ನಡ್ಕೊಂಡು ಹೋಗೋದು ಕೂಡ ತಪ್ಪು, ನಡ್ಕೊಂಡು ಹೋಗ್ಬಾರ್ದು ಅಂತ ಇದ್ರೆ ಇದಕ್ಕೆ ಯಾರು ಹೊಣೆ? ಇಂಥ ಒಂದು ಅಪಾಯದ ಆತಂಕದಲ್ಲಿ ಇಲ್ಲಿಯ ಜನಗಳು ಜೀವನ ಮಾಡಬೇಕು, ತಿರುಗಾಡ್ಬೇಕು ಅಂತ ಹೇಳಿದ್ರೆ ಇದಕ್ಕೆ ನನಗೆ ಹೇಳೋದಕ್ಕೆ ಅರ್ಥ ಆಗ್ತಲ್ಲ. ಈಗ ನಾನು ನಿಂತಿದ್ದೀನಿ, ಯಾವುದೇ ವಾಹನ ಬಂದು ನನ್ನ ಮೇಲೆ ಹರಿದು ಹೋಗ್ಬೋದು, ನಾನು ಕೂಡ ಒಂದು ಸಾವಿಗೆ ಬೇಕಾದ್ರೆ ಲೈವ್ ಸಾಕ್ಷಿನೂ ಕೂಡ ಆಗ್ಬಾರ್ದು ಅಂತ ಆತಂಕದಲ್ಲಿ ಜೀವನ ಮಾಡುವಂತ ಪರಿಸ್ಥಿತಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜನಪ್ರತಿನಿಧಿಗಳೇ, ನೀವು ಎಚ್ಚರ ವಹಿಸಿ, ದಯವಿಟ್ಟು ಎಚ್ಚರ ವಹಿಸಿ. ನೀವೇನಾದ್ರೂ ಇಲ್ಲಿಗೆ ಒಂದು ಕಾನೂನು ಕ್ರಮ ಕೈಗೊಳ್ಳದೆ ಹೋದ್ರೆ, ಇದ್ರ ಮೇಲೆ ಕೇಸನ್ನ ಹಾಕುತ್ತಲೇ ಹೋದ್ರೆ ಬಹಳಷ್ಟು ಸಾವು ನೋವುಗಳನ್ನ ನೀವು ಕಾಣ್ಬೇಕಾಗುತ್ತೆ ಅಂತ ಹೇಳ್ತಾ, ಇಂತಹ ಒಂದು ಸಾವಿನ ಈಗ ನೋಡಿ, ವಾಹನ ಬರ್ತಾ ಇದೆ, ಯಾವ ಬೇಕಾದ್ರೂ ಬರ್ಬೋದು ಮೈ ಮೇಲೆ, ಇಂಥ ಒಂದು ಕಠಿಣಕರವಾದಂತಹ ಒಂದು ಆತಂಕದ ಸ್ಥಿತಿಯಲ್ಲಿ ಬದುಕುವ ವ್ಯವಸ್ಥೆಯನ್ನ ದಯವಿಟ್ಟು ತಪ್ಪಿಸ್ಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಒತ್ತಾಯ ಪೂರ್ವಕವಾಗಿ ಮನವಿ ಮಾಡ್ಬೋದು. ಇವತ್ತು ನಾವು ಇರ್ತಕ್ಕಂಥ ಸ್ಥಳ ಒಂದು ನ್ಯಾಷನಲ್ ಹೈವೇ, ನಾವು ಕೌಡಳ್ಳಿ ಗ್ರಾಮದ ಹತ್ತಿರದ ಒಂದು ಭಾಗದಲ್ಲಿದ್ದೀವಿ. ಇವತ್ತು ಈ ರಸ್ತೆ ಆಗಿರ್ತಕ್ಕಂಥ ಒಂದು ನೋಡ್ಬಿಟ್ರೆ ಕನಿಷ್ಠ ಅಂದ್ರೆ 40 ಮೀಟರ್ ನಮಗೆ ರಸ್ತೆ ಹೈವೇ ಇರಬೇಕಿತ್ತು. ಕನಿಷ್ಠ ಈಗ ಬರೀ 20-25 ಅಡಿ ವಾತ ಮಾಡಿದ್ದಾರೆ. ಯಾವುದೇ ರೀತಿ ಒಂದು ಕಾಮಗಾರಿಯನ್ನ ಒಂದು ಸೂಕ್ತವಾಗಿ ಆಗಿಲ್ಲ. ಹಾಗಾಗಿ ಇದಕ್ಕೆ ಕಾರಣಕರ್ತರು ಒಂದು ಗುತ್ತಿಗೆದಾರರು ಮತ್ತು ಇಂಜಿನಿಯರು. ಇವರು ಯಾವುದೇ ರೀತಿಯ ಸರಿಯಾದ ರೀತಿ ನ್ಯಾಷನಲ್ ಹೈವೇರು ಯಾವುದೇ ರೀತಿ ಸರಿಯಾದ ರೀತಿಯ ಕಾಮಗಾರಿಯನ್ನ ಮಾಡಿಲ್ಲ. ಹಾಗಾಗಿ ಇವತ್ತು ನಾವು ಒಂದು ವಿಚಾರದ ಒಂದು ಹೇಳ್ತೀವಿ ಏನಂದ್ರೆ, ಒಂದು ಬೇಸರದ ವಿಚಾರ ಏನಂದ್ರೆ, ನಮ್ಮ ಊರಿನ ಗ್ರಾಮದ ಒಬ್ಬ ನಮ್ಮ ಜೊತೆ ಕೆಲಸ ಮಾಡುವಂತ ಯುವಕ, ಅವನು 45 ವರ್ಷದ ಹುಡುಗ ಮಂಜುನಾಥ್ ಅಂತ ಎಂಬ ಒಂದು ಆಕ್ಸಿಡೆಂಟ್ ಆಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ. ಇವತ್ತು ಅದಕ್ಕೆ ಕಾರಣಕರ್ತರಾದಂತ ನಾವು ಇಂಜಿನಿಯರ್ ಇರ್ಬೋದು, ಮತ್ತೆ ಅದಕ್ಕೆ ಗುತ್ತಿಗೆದಾರ ಇರ್ಬೋದು, ಅವರೇ ಕಾರಣ ಅಂತ ಹೇಳೋಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಇಲ್ಲಿಂದ ಸರ್ವಿಸ್ ರಸ್ತೆ ನಮಗೆ ಕೊಡಿ ಅಂತ ಕೌಳ್ಳೆ ಗ್ರಾಮಕ್ಕೆ ನಾವು ಪದೇ ನಾವು MP ಅವರಿಗೆ ಮನವಿ ಕೊಟ್ಟಿದ್ವಿ. ಹಿಂದಿಂದೆಲ್ಲ ಬಂದಂತ ಏನು ಅಧಿಕಾರಿಗಳಿದೆ ಅವ್ರಿಗೆಲ್ಲರೂ ಮನವಿ ಕೊಟ್ಕೊಂಡು ಬಂದಿದ್ವಿ. ಇದುವರೆಗೂ ಕೌಳಿಗೆ ಹೋಗುವಂತ ರಸ್ತೆಗಳಾಗ್ಲಿ ನಮಗೆ ಯಾವ್ದು ಸರ್ವಿಸ್ ರಸ್ತೆ ಕೊಡ್ತಿಲ್ಲ. ನಮಗೆ ಪ್ರತಿಯೊಂದು ಮೊನ್ನೆ 2 ತಿಂಗಳಿಂದ ಇದೇ ತರ ಒಂದು ಆಕ್ಸಿಡೆಂಟ್ ಆಯಿತು. ಅವರು ಸಹ ಒಂದು ಆಸ್ಪತ್ರೆಗೆ ಹೋಗೋದ್ರೊಳಗೆ ಅವರು ಮರಣ ಹೊಂದಿದ್ರು. ಹಾಗಾಗಿ ಇದಕ್ಕೆಲ್ಲ ಕಾರಣ ನೇರವಾಗಿ ಹೊಣೆದಾರ ಅಂದ್ರೆ ಗುತ್ತಿಗೆದಾರರು ಮತ್ತು ನಮ್ಮ ಇಂಜಿನಿಯರ್ಗಳು. ಹಾಗಾಗಿ ನಾಮಫಲಕರು ಸಹ ಹಾಕಿಲ್ಲ, ಮತ್ತೆ ಸರ್ವಿಸ್ ರಸ್ತೆ ಆಗಿಲ್ಲ. ಈಗ ಅವ್ರ ಮೇಲೆ ನಮ್ಮ ಶಾಸಕರು ಮಿತಿಯಾಗಿ ಈಗ ಇಮಿಡಿಯೇಟ್ಲಿ ಆಗಿ ಅವ್ರ ಮೇಲೆ ಆಕ್ಷನ್ ಮಾಡಿಬಿಟ್ಟು
ಅವ್ರ ಮೇಲೆ ಕ್ರಮ ವಹಿಸ್ಕೊಬಿಟ್ಟು ಒಂದು ಅವ್ರ ಮೇಲೆ ಕೇಸನ್ನು ದಾಖಲಿಸ್ಬೇಕಂತ ನಾವು ಈ ಮೂಲಕ ಹೇಳ್ತಿದ್ದೀವಿ. ಇಲ್ಲ ಅಂದ್ರೆ ಇದೇ ತರ ಪ್ರತಿದಿನಲ್ಲೂ ಪ್ರತಿಯೊಬ್ಬರು ಒಂದು ಆಕ್ಸಿಡೆಂಟ್ ಆಗ್ತಾ ತೀರ್ತಾ ಹೋದ್ರೆ ಇಲ್ಲಿ ನಮ್ಮ ಜನಸಂಖ್ಯೆಗೆ ಬೆಲೆನೇ ಇಲ್ದಂಗೆ ಆಗ್ತದೆ. ಹಾಗಾಗಿ ದಯಮಾಡಿ ಇಲಾಖೆಯವರಿಗೆ ಎಚ್ಚರಿಕೆ ಇರಬೇಕಂತ ನಾವು ಇವತ್ತು ಶಾಸಕರಿಗೆ ಒಂದು ಮನವಿ ಮಾಡ್ಕೊಳ್ತಿದ್ದೀವಿ. ಆದ್ಮೇಲೆ ಸೂಕ್ತವಾದ ಕ್ರಮವನ್ನು ವಹಿಸಬೇಕು ಅಂತ ನಾವು ಇವತ್ತು ನಮ್ಮ ಗ್ರಾಮದ ಪರವಾಗಿ ಮತ್ತೆ ಸಾರ್ವಜನಿಕ ಪರವಾಗಿ ನಾವು ಇವತ್ತು ಮನವಿಯನ್ನು ಮಾಡ್ಕೊಳ್ತಿದ್ದೀವಿ, ಒತ್ತಾಯ ಮಾಡ್ತಿದ್ದೀವಿ. ನಿಮ್ಮ ಹೆಸರು? ನಮ್ಮ ಹೆಸರು ತಿಮ್ಮಯ್ಯ ಅಂತ. ನಾವು ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ಅಧ್ಯಕ್ಷರು, ಇದೇ ಕೌಡಳ್ಳಿ ಗ್ರಾಮದ ಮೂಲ ನಿವಾಸಿಗಳು.